ಹಾಯ್ ಗೈಸ್, ಇವತ್ತು ನಾವು ಮಾಡ್ತಾ ಇದ್ದೀವಿ ವೆಜ್ ಚಕುಲಿ. ಚಕುಲಿಲಿ ತುಂಬ ಟೈಪ್ಸ್ ಬರುತ್ತೆ ಗೈಸ್. ಒಂದು ನಾನ್ ವೆಜ್ಜಲ್ಲಿ ಬರುತ್ತೆ, ಇನ್ನೊಂದು ಸ್ವೀಟಲ್ಲಿ ಬರುತ್ತೆ. ಇವತ್ತು ನಾವು ವೆಜ್ ಚಕುಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಮೆಂತ್ಯ ಸೊಪ್ಪು. ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟನ್ನ ಒಂದು 10 ನಿಮಿಷದ ಮುಂಚೆ ನೆನೆಸಿಟ್ಕೊಳ್ಳಿ. ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಬಿಟ್ಟು 10 ಮಿನಿಟ್ಸ್ ಇಡಿ. ಮೀಡಿಯಮ್ ಸೈಜ್ ಒಂದು 3 ಟೊಮ್ಯಾಟೊ ತೊಗೊಂಡಿದ್ದೀನಿ. 1 ಟೀ ಸ್ಪೂನು ಹವಿಜ ಮಸಾಲ ತೊಗೊಂಡಿದ್ದೀನಿ. ಇದು ನನ್ನ ಮನೆಯಲ್ಲೇ ರೆಡಿ ಮಾಡಿರೋದು. ಆ್ಯಂಡ್ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊಳ್ಳಿ. ಪೂರ್ತಿಯಾಗಿ ಜಜ್ಜಿಬೇಡಿ, ಸ್ವಲ್ಪ ಜಜ್ಜಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ. ಇದನ್ನು ನೀವು ನೋಡಿ ಹಾಕ್ಕೊಳ್ಳಿ ಗೈಸ್. ನಾನು ಇದನ್ನು ನಿಮಗೆ ತೋರಿಸ್ತೀನಿ, ಇವಾಗ ಮಾಡಿಬಿಟ್ಟು ಒಗ್ಗರಣೆ ಲೈವ್ ತೋರಿಸ್ತೀನಿ ನೋಡಿ ಗೈಸ್, ನಿಮಗೆ ಗೊತ್ತಾಗುತ್ತೆ. ತುಂಬ ಈಸಿ ಇದೆ ಇದು ಮಾಡೋದು. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಗೈಸ್. ನಾನು ಟೀ ಕುಡಿಯೋ ಲೋಟದಲ್ಲಿ 3/4 ಭಾಗ ಎಣ್ಣೆನ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು, ಎಣ್ಣೆ ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೋಬೋದು. ಮೊದಲಿಗೆ ನಾನು ಡಬ್ರಿ ಯಾಕೆ ಇಟ್ಟಿದ್ದೀನಿ ಅಂದರೆ ಕಡಾಯಿಲೆಲ್ಲ ಮಾಡಿದ್ರೆ ಉಕ್ಕು ಬರುತ್ತೆ ಗೈಸ್, ಅದಕ್ಕೆ. ಸೊ ಇದಕ್ಕೆ ಡಬ್ರಿನೇ ಬೆಸ್ಟು, ಯಾಕೆಂದರೆ ಉಕ್ಕಲ್ಲ, ಆಮೇಲೆ ತಳ ಹಿಡ್ಕೊಳಲ್ಲ ಡಬ್ರಿಲಿ. ಚಕ್ಕೋಲಿನ ಯಾವಾಗೂ ಡಬ್ರಿಲೇ ಮಾಡಬೇಕು. ನಾನು ಎಣ್ಣೆ ಹಾಕಿದ್ದೀನಿ. ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಹಾಕಿಬಿಟ್ಟು 1-2 ಸೆಕೆಂಡ್ ಆದಮೇಲೆ ಟೊಮೆಟೊನ ಹಾಕ್ಕೊಳ್ಳಿ. ಒಂದು 2 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ 1-2 ನಿಮಿಷ ಟೊಮೆಟೊನ ಕುದಿಯೋದಕ್ಕೆ ಬಿಡೋಣ. ನೋಡೋಣ ಗೈಸ್, ಟೊಮೆಟೊ ಕುದ್ದ ಮೇಲೆ ನೋಡಿ ಈ ಥರ ಕುದಿಬೇಕು ಟೊಮೆಟೊ. ಇವಾಗ ನಾವು ಹಾಕಿಟ್ಕೊಂಡಿರೋಂಥ ಹವಿಜ ಮಸಾಲ ಇದರಲ್ಲಿ ಹಾಕೋಣ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅದ್ರ ಪುಡಿನ ನಾನಿಲ್ಲಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು 4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕೆಲವೊಬ್ರು ತುಂಬ ಸ್ಪೈಸಿ ಬೇಕಾಗುತ್ತೆ, ಕೆಲವೊಬ್ರು ಸ್ಪೈಸಿ ಬೇಕಾಗಲ್ಲ. ಸೊ ಅದನ್ನು ನೀವು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಯಾವ ಥರ ಇಷ್ಟನೋ ಆ ಥರ ಹಾಕ್ಕೊಳ್ಳಿ ಖಾರ ಪುಡಿನ. ಸೊ ಒಂದು 2 ಮಿನಿಟ್ಸ್ ಬಾಯ್ಲ್ ಆಗೋದಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಮಸಾಲ ಎಲ್ಲ ಚೆನ್ನಾಗಿ ಸೇರಿಕೊಂಡಿದೆ, ಫ್ರೈ ಆಗಿದೆ. ಇದ್ರ ಮೇಲೆ ನಾವು ಹೆಚ್ಚಿಟ್ಕೊಂಡಿರೋಂಥ ಮೆಂತ್ಯನ ಹಾಕೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಗ್ಯಾಸ್ ಲೋ ಫ್ಲೇಮಲ್ಲಿ ಇರಲಿ ಫ್ರೆಂಡ್ಸ್, ಮೆಂತ್ಯ ಹಾಕಿದ ನಂತರ. ಗೈಸ್, ಇದು ನನ್ನ ಫಸ್ಟ್ ವಿಡಿಯೋ, ಪ್ಲೀಸ್ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಗೈಸ್. ನೋಡೋಣ ಗೈಸ್, ಮಸಾಲೆ ಎಲ್ಲ ಮಿಕ್ಸ್ ಆಗಿದೆನಾ ಮೆಂತ್ಯಲ್ಲಿ ಅಂತ ನೋಡೋಣ. ಸೊ ನೋಡಿ, ಹೀಗೆ ಬರಬೇಕು, ಎಲ್ಲ ಮಸಾಲ ಮಿಕ್ಸ್ ಆಗಬೇಕು ಗೈಸ್. ಇವಾಗ ಗ್ಯಾಸ್ನ ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನಾನು ಇದರಲ್ಲಿ ಎಷ್ಟು ಲೋಟ ನೀರಾಗುತ್ತೆ ಅಂತ ಹೇಳ್ತೀನಿ ಗೈಸ್. 1 ಲೋಟ ಹಾಕಿದ್ದೀನಿ. ಗೈಸ್, ನಾನಿಲ್ಲಿ 4 ಲೋಟ ನೀರು ಹಾಕಿದ್ದೀನಿ. ಯಾಕೆಂದರೆ ಚಪಾತಿ ಹಿಟ್ಟು ತುಂಬ ಬೇಗನೆ ನೀರು ಅಬ್ಸರ್ವ್ ಮಾಡ್ಕೊಳತ್ತಲ್ವ. ನೀರು ಎಷ್ಟು ಜಾಸ್ತಿ ಇರುತ್ತೆ ಇದಕ್ಕಷ್ಟು ಒಳ್ಳೆಯದು ಗೈಸ್. ಇದು ಸ್ವಲ್ಪ ಸಾರು ಥರ ಬಂದರೆ ಚೆನ್ನಾಗಿರುತ್ತೆ, ಭಾಳ ಗಟ್ಟಿಯಾಗಿ ಆಗಬಾರ್ದು ಇದು. ನೋಡೋಣ ಗೈಸ್, ಇದು ಬಾಯ್ಲ್ ಆಗ್ತಾ ಇದೀನಾ ಅಂತ. ಓಕೆ, ನೋಡಿ ಗೈಸ್, ಈ ಥರ ಚೆನ್ನಾಗಿ ಕುದಿ ಬರಬೇಕು. ಅಂದರೆ ಖಾರ ಪುಡಿ ಎಲ್ಲ ತುಂಬ ಚೆನ್ನಾಗಿ ಕುದಿಬೇಕು, ಹಸಿ ಸ್ಮೆಲ್ ಬರಲ್ಲ. ನೋಡಿ ಫ್ರೆಂಡ್ಸ್, ಇದು ಈ ಥರ ಕುದಿಬೇಕು. ಇವಾಗ ನಾನು ಇದರಲ್ಲಿ ಚಕೋಲಿ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಚಕೋಲಿನ ಹಾಕೋಣ ಇದ್ರಲ್ಲಿ. ನೋಡಿ ಗೈಸ್, ಇವಾಗ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ತೆಳ್ಳಗೂ ಮಾಡಬೇಡಿ ಆ್ಯಂಡ್ ತುಂಬ ದಪ್ಪಗೂ ಮಾಡಬಾರ್ದು ಗೈಸ್. ತುಂಬ ತೆಳ್ಳಗಾದರೆ ಹರಿದೋಗುತ್ತೆ, ತುಂಬ ದಪ್ಪಗಾದರೆ ಬೇಗ ಕುದಿಯಲ್ಲ. ನಾನು ನಿಮಗೆ ಸೈಜ್ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, 4 ದಿಕ್ಕಲ್ಲೂ ಲಟ್ಟಿಸ್ಬೇಕು, ಇಲ್ಲಾಂದರೆ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗಾಗುತ್ತೆ. ಇಷ್ಟು ಸೈಜ್ ಇರಲಿ ಗೈಸ್, ಈ ಸೈಜ್ ಇರಲಿ, ತುಂಬ ಚಪಾತಿ ಅಷ್ಟು ತೆಳ್ಳು ಬೇಡ. ಇವಾಗ ಇದನ್ನು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಣ. ನೋಡಿ ಗೈಸ್, ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಇದನ್ನು
ಕುದಿಯೋ ಸಾರಿಗೆ ಹಾಕೋಣ ಗೈಸ್. ಹಾಕಬೇಕಾದ್ರೆ ಫ್ಲೇಮ್ನ ಫುಲ್ ಹೈ ಮಾಡಿ, ಯಾಕೆಂದರೆ ಒಂದಕ್ಕೊಂದು ಅಂಟ್ಕೊಳಲ್ಲ. ಒಂದು ಚಪಾತಿದು ಫುಲ್ ಚಕ್ಕೋಲಿ ಹಾಕ್ತಿರಲ್ಲ, ಅದನ್ನಾದ ಒಂದು ಗ್ಯಾಪ್, ಒಂದು 2 ನಿಮಿಷದಲ್ಲಿ ಗ್ಯಾಪಲ್ಲಿ ಮತ್ತೆ ಹಾಕಿ ಫ್ರೆಂಡ್ಸ್. ಯಾಕೆಂದರೆ ಸ್ಟಿಕ್ಕಿ ಆಗೋಲ್ಲ. ನೋಡಿ ನಾವು ಹಾಕಿದ್ರು ಹೆಂಗೆ ಸಪ್ರೇಟ್ ಆಗಿದೆ, ಯಾವುದೂ ಅಂಟ್ಕೊಂಡಿಲ್ಲ. ಈ ಥರ ಬರಬೇಕು, ಒಂದಕ್ಕೊಂದು ಅಂಟ್ಕೋಬಾರ್ದು. ಉಳಿದಿರೋ 3 ಚಪಾತಿನೂ ಹಾಕ್ತೀನಿ ಗೈಸ್. ನೋಡಿ ಗೈಸ್, ಇದು ಲಾಸ್ಟ್ ಚಪಾತಿ ಇದೆ. ಓಕೆ, ಎಲ್ಲ ಹಾಕಿದ್ದೀನಿ ಗೈಸ್. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಳ್ಳಿ ಚಪಾತಿ ಹಾಕಿದ್ಮೇಲೆ. ಇವಾಗ ಲೈಟಾಗಿ ತಿರುಗಿಸ್ಕೊಳ್ಳಿ ಫ್ರೆಂಡ್ಸ್, ಯಾಕೆಂದರೆ ಕೆಳಗಡೆ ಬೆಂದಿರುತ್ತೆ, ಮೇಲ್ಗಡೆ ಹಸಿ ಇರುತ್ತಲ್ವ. ಸೊ ಎಲ್ಲನೂ ಮಿಕ್ಸಪ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 7ರಿಂದ 8 ನಿಮಿಷ ಬೇಯಿಸೋದಕ್ಕೆ ಬಿಡಿ ಫ್ರೆಂಡ್ಸ್. ನೋಡಿ ಗೈಸ್, ಈ ಥರ ಕುದೀತಾ ಇದೆ. ನೋಡಿ ಬಾಯ್ಲ್ ಆದಮೇಲೆ ಈ ಥರ ಉಪ್ಕೊಂಡು ಬರುತ್ತೆ ಚಕ್ಕೋಲಿ. ಇದನ್ನು ಒಂದು 7ರಿಂದ 8 ನಿಮಿಷಗಳ ಕಾಲ ನಾವು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಇದನ್ನು ನಾವು ತುಪ್ಪದಲ್ಲಿ ತಿಂದರೆ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಇದರ ಮೇಲ್ಗಡೆ ತುಪ್ಪ ಹಾಕ್ಬೇಕು. ಫೈನಲಿ ಗೈಸ್, 8 ನಿಮಿಷ, ಒಂದು 8-10 ನಿಮಿಷ ಆದಮೇಲೆ ಈ ಥರ ಬಂದಿದೆ ಚಕ್ಕೋಲಿ. ಇದು ಕಂಪ್ಲೀಟಾಗಿ ಆಗಿದೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಓಕೆ, ನೋಡಿ ಈ ಥರ ಮುರಿಬೇಕು ಗೈಸ್. ಇದು ಕಂಪ್ಲೀಟಾಗಿ ಆಗಿದೆ. ನೋಡಿ ಗೈಸ್, ಫೈನಲಿ ನಮ್ಮ ಚಕ್ಕೋಲಿ ಇವಾಗ ಸರ್ವಿಗೆ ರೆಡಿಯಾಗಿದೆ. ಗೈಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.